ನೋಡಿ, ಆರಂಭದ ದಿನಗಳಿಂದ ರಾಜ್ಯ ಸರ್ಕಾರ ಜನಪರವಾದಂತ ಯೋಜನೆಗಳನ್ನು ಯಾವುದನ್ನು ಕೂಡ ಮಾಡಲೇ ಇಲ್ಲ. ಈ ರಾಜ್ಯ ಸರ್ಕಾರದ ಅಜೆಂಡಾ ಏನು ಅಂತಂದ್ರೆ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡೋದು, ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡೋದು. ಇದು ಮಾತ್ರ ರಾಜ್ಯ ಸರ್ಕಾರದ ಅಜೆಂಡಾ. ಕಳೆದ 1.5 ವರ್ಷಗಳಿಂದ ಇದನ್ನೇ ಮಾಡ್ತಾ ಇದ್ದಿದ್ದು. ಜನರ ಗಮನವನ್ನ ಬೇರೆ ಸೆಳೆಯಲಿಕ್ಕೆ ಡೆಲ್ಲಿನಲ್ಲಿ ಪ್ರತಿಭಟನೆ, ಇನ್ಯಾವುದೋ ಜನಾಂದೋಲನವನ್ನು ಮಾಡ್ತಾ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ. ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂತ ಹೇಳುವಂತ ನೈತಿಕತೆಯೇ ಮುಖ್ಯಮಂತ್ರಿಗಿಲ್ಲ. ಮೂಡ ಹಗರಣ ಆದಾಗ, ವಾಲ್ಮೀಕಿ ಹಗರಣ ಆದಾಗ 1 ನಿಮಿಷ ಆ ಚೇರ್ನಲ್ಲಿ ಕೂರುವಂತ ಅರ್ಹತೆ ಮುಖ್ಯಮಂತ್ರಿಗಳಿರಲಿಲ್ಲ. ಅದನ್ನ ಬಿಟ್ಟು ಇವತ್ತು ಬೊಟ್ಟನ್ನ ರಾಜ್ಯಪಾಲರ ಕಡೆ ಮಾಡಿ ತೋರಿಸುವಂತ ಸರಿಯಲ್ಲ. ನಾವು ಬಿಜೆಪಿಯ ಶಾಸಕರು ಯೋಚನೆ ಮಾಡ್ತಾ ಇದೀವಿ. ಸಂವಿಧಾನ ವಿರೋಧಿಯಾದಂತ, ದಲಿತ ವಿರೋಧಿಯಾದಂತ ನಿಲುವುಗಳನ್ನ ಇವತ್ತೇನು ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ, ಇದನ್ನ ಡೆಲ್ಲಿಯ ತನಕ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬಿಜೆಪಿ ಶಾಸಕರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಒಳಗೆ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಎಲ್ಲ ಶಾಸಕರ ತಂಡವೂ ಕೂಡ ಡೆಲ್ಲಿನಲ್ಲಿ ಹೋಗಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಯಾವ ರೀತಿ ಮೋಸ ಮಾಡಿದೆ, ಸಂವಿಧಾನಕ್ಕೆ ಯಾವ ರೀತಿ ಅಪಚಾರವನ್ನ ಮಾಡಿದೆ ಅನ್ನೋದನ್ನ ನಾವು ಡೆಲ್ಲಿಯ ತನಕ ತಲುಪಿಸುವಂತ ಕಾರ್ಯವನ್ನ ನಾವು ಮಾಡ್ತೇವೆ.